ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಾಜ್ ಎಲ್ಲ ಮುಗೀತು. 5:30 ಮಾರ್ನಿಂಗು. ಇವತ್ತೆಲ್ಲರ ದಿನವೂ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ, ಇನ್ನೂ ಕತ್ಲೇನೇ ಇದೆ. ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂದ್ಕೊಂಡೆ. ಈಗ 5:45 ಆಯಿತು. 45 6 ಆಗ್ತಾ ಬಂತು. ಸ್ವಲ್ಪ ಬೆಳಕಾಗ್ತಾ ಬಂತು. ಸ್ವಲ್ಪ ಟೆರೆಸ್ ಮೇಲೆ ಹೋಗ್ತೀನಿ. ಚೆನ್ನಾಗಿ ಕಾಣುತ್ತೆ ನೋಡಿ, ಒಂಥರ ಚಂದ ಅಲ್ವಾ, ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಸ್ವಲ್ಪ ಹೊತ್ತು ಹಾಗೆ ಬಂದು ಕೂತ್ಕೋತೀನಿ ಮೇಲೆ. ರಾತ್ರಿ ಬಟ್ಟೆ ಹಾಕಿ ಹೋಗಿದ್ದೆ ಮೇಲೆ ಬಂದು, ರಾತ್ರಿ ಮಿಷಿನಿಂದ ಡ್ರೈ ಆಗಿದ್ದ ಬಟ್ಟೆನ ಇಲ್ಲಿ ಹಾಕಿದ್ದೆ. ಇಲ್ಲಿ ಕೂತ್ಕೊಬಿಟ್ರೆ ಒಂದು ಹಾಫ್ ಆನ್ ಅವರ್ ತುಂಬ ಚೆನ್ನಾಗಿರುತ್ತೆ. ವಾಕಿಂಗ್ ಏನು ಮಾಡೋಕ್ಕೆ ಹೋಗಲ್ಲ. ಚಂದ್ರ ನಾನು ಹೊರಟೆ ಅಂತ ಹೇಳ್ತಾ ಇದೆ ನೋಡಿ. ಸೂರ್ಯನ ಆಗಮನ ಟೈಮ್ ಆಗ್ತಾ ಬಂತು. ನೋಡೋಕ್ಕೆ ಒಂಥರ ಚೆಂದ. ಕೆಳಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಬಟ್ ಎಷ್ಟೊತ್ತು ಕೂರೋದು, ಹೊರಟೆ. ಹಾಫ್ ಆನ್ ಅವರ್ ಕೂತಿದ್ದೆ. ಸ್ವಲ್ಪ ಇಲ್ಲೇ ಓದ್ಕೊಂಡು ಕೂರ್ತೀನಿ ಸ್ವಲ್ಪ ಹೊತ್ತು. ನಮಾಜ್ ಮಾಡಿ ಬಂದು ನೆಮ್ಮದಿ ಅನಿಸುತ್ತೆ. ತುಂಬಾ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಹಾಗಾಗಿ ಇಲ್ಲಿ ಬಂದು ಕೂತು ನೆಕ್ಸ್ಟ್ ನಾನು ಕಿಚನಿಗೆ ಬಂದೆ. ಬಂದ ತಕ್ಷಣ ಆಲೂಗಡ್ಡೆ ಇಟ್ಕೊಂಡೆ. ಆಲೂಗಡ್ಡೆ ಇಟ್ಟು ಹಿಟ್ಟು ರುಬ್ಬಿಟ್ಟಿದ್ದೆ ನೈಟ್. ದೋಸೆ ಹಾಕೋಣ ಅಂತೇಳಿ. ಆಲೂಗಡ್ಡೆ ಫುಲ್ಲು ಬೇಯಿಸೋಕ್ಕಿಟ್ಟರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಟೀನೂ ಇಟ್ಕೊಂಡೆ. ಹಾಗಾಗಿ ಒಂದರಲ್ಲಿ ಟೀ ಮತ್ತು ಒಂದರಲ್ಲಿ ಎಂಥ ಆಲೂಗಡ್ಡೆ ಬೀಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮಗನಿಗೆ ಓದೋಕ್ಕೆ ಕೂತಿದ್ದಾನೆ. ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಫಸ್ಟ್ ಸೆಮ್ಮಿಂದ ಎಕ್ಸಾಮು. ಇಲ್ಲಿ ಅವನಿಗೆ ಬಿಸ್ಕೆಟ್ ಮತ್ತು ಹಾಲು ಕೊಡ್ತಾಯಿದ್ದೀನಿ. ಮತ್ತು ಅಷ್ಟೊತ್ತಿಗಾಗಲೇ 7 ಗಂಟೆ ಆಗ್ತಾ ಬಂತು, 6:45. ಇಲ್ಲಿ ಬಂದು ದೋಸೆ ಇಡ್ತೀನಿ. ತೆಳುವ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ 3 ಮಾಡ್ಕೊಂಡಿದ್ದೀನಿ. ಇದು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡೆ. ಇಷ್ಟು ಬೇಗ ನಿಂತರೂ ಕೂಡ ನಂದು 9:30 ತನಕನೂ ಕಿಚನಲ್ಲೇ ಇರ್ತೀನಿ ನಾನು. 9:15 ಆಗುತ್ತೆ. 9 ಗಂಟೆಗೆ ಆಗಲೇ ಸ್ವಲ್ಪ ಎಲ್ಲ ಮುಗಿಸ್ಕೋತೀನಿ. ಆದ್ರೂ ನನಗೆ ಟೈಮ್ ಸಾಲಲ್ಲ. ಅಂದರೆ ಮತ್ತು ಬಾಕ್ಸಿಗೂ ಬೇರೆಯೇ ಮಾಡ್ತೀನಲ್ವ, ಪಕ್ಕದಲ್ಲೇ ಅನ್ನಕ್ಕೆ ಇಟ್ಬಿಡ್ತೀನಿ. ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡಿಕೊಂಡೆ. ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಎಗ್ ಹಾಕಿ ಅಷ್ಟೇ, ಬೇರೆನೂ ಹಾಕ್ಲಿಕ್ಕೆ ಹೋಗಿಲ್ಲ. ವೆಜಿಟೇಬಲ್ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ದೋಸೆ ಕೊಟ್ಟು ಟೀ ಕೊಟ್ಟು ಬಿಸಿಯಾಗಿ ಹಾಕ್ಕೊಡ್ತಾಯಿದ್ರೆ ಮಕ್ಕಳು ತಿಂತಾಯಿರ್ತಾರೆ. ಹಾಗಾಗಿ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ, ಅಷ್ಟೇನು ಟೇಸ್ಟ್ ಅನಿಸಲ್ಲ. ಹಾಕ್ತಾ ಇದ್ದಂಗೆ ಕೊಟ್ಬಿಡ್ತೀನಿ ಮಕ್ಕಳಿಗೆ. ಮತ್ತು ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ, ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಏನು ಮಾಡಿದ್ರಿ ಅಂತ ಹೇಳಿ. ಮಕ್ಕಳು ತಿಂಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಟೀ ಇಟ್ಟಿದ್ದೀನಿ. ಲಂಚ್ ಬಾಕ್ಸ್ ರೆಡಿ ಆಯಿತು. ಕಚುಂಬರ್ ಮತ್ತು ಫ್ರೈಡ್ ರೈಸ್ ಮಾಡಿಕೊಂಡೆ. ನಂತರ ಸ್ನ್ಯಾಕ್ಸಿಗೆ ನಟ್ಸ್ ಮತ್ತು ಆ್ಯಪಲ್ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ. ಮತ್ತಿಲ್ಲಿ ಐರನ್ ಮಾಡ್ಕೊಡ್ತಾಯಿದ್ದೀನಿ. ಇದು ಡೈಲಿ ಕೆಲಸ ನಂದು. ಮತ್ತೇನು ತೋರಿಸ್ಲಿ, ಡೈಲಿ ಇದೇ ಮಾಡ್ತೀನಿ. ಇಷ್ಟು ಕೆಲಸ ಇದ್ದೇ ಇರುತ್ತೆ ಮಾರ್ನಿಂಗ್ ನನಗೆ, ಮಕ್ಕಳು ಹೋಗೋವರೆಗೂ. ಇವತ್ತು ಅವನಿಗೆ ಎಕ್ಸಾಮ್, ದೊಡ್ಡವನಿಗೆ ಹೋಗ್ಲಿಕ್ಕೆ ಇದ್ದಿದ್ದರಿಂದ ಕರ್ಕೊಬರ್ಲಿಕ್ಕೂ ಹೋದೆ. ಅವನು ಹೋದ, ಬರ್ಬೇಕಾದ್ರೆ ನಾ ಕರ್ಕೊಬಂದೆ. ಬೇಗ ಹೋಗ್ಲಿಕ್ಕಿರುತ್ತಲ್ವ, 8:30ಗಾಗಲೇ ಹೊರಟ್ಬಿಟ್ಟಿದ್ದ. ಅಲ್ಲಿಂದ ಹೋಗಿ ಕರ್ಕೊಂಡು ಬಂದೆ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ವ, ಅದನ್ನು ತೊಗೊಂಡು ಬಂದೆ ಮನೆಗೆ. ಅಷ್ಟೊತ್ತಿಗಾಗಲೇ ನಾನು ಇನ್ನೊಬ್ಬ ಮಗ ಬಂದ. ಜೊತೆಲಿ ಕೂತ್ಕೊಂಡು 3 ಜನನೂ ಕಾಫಿ ಕುಡಿತಾ ಇದ್ದಾರೆ. ನಾನು ಇಲ್ಲೇ ಕೂತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನ್ನ ಮಗನ ಜೊತೆನೇ ಹೋಗಿ ಓದಿರೋದು. ನನ್ನ ಮಗನೇ ಆ್ಯಕ್ಚುಲಿ. ಇಬ್ಬರು ಒಂದೇ ಥರ ಇದ್ದಾರೆ ನೋಡಿ. ನನ್ನ ಮಗ ಅಂತಲೇ ಅವನು ಹಾಗೆ ಟ್ರೀಟ್ ಮಾಡ್ತಾನೆ ನನ್ನ. ಇಲ್ಲಿ ಬೆಂಡೆಕಾಯಿ ಸಾರು ಮಾಡ್ಕೊತಾ ಇದ್ದೀನಿ. ಹುಳಿ ಸಾರು ರೆಸಿಪಿ ತೊಗೊಳ್ಳಿ. ಬೆಂಡೆಕಾಯಿನ ಚೆನ್ನಾಗಿ ಅಡ್ಡವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಆಗ ಕಟ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ಕೊಳ್ಳಿ. ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅಂದರೆ ಅಂಟು ಬರಬಾರ್ದು.
ಈ ಸಾರು ನೀವು ಟ್ರೈ ಮಾಡಿ ಆಯಿತಾ, ತುಂಬ ಟೇಸ್ಟ್ ಆಗುತ್ತೆ. ಹುಳಿ ಸಾರು ಬೆಂಡೆಕಾಯ್ದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ತೀನಿ. ಅದ್ರ ನೋಳೆ ಹೋಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಟ್ಕೊಳ್ಳಿ. ಟೊಮೊಟೊ ಮತ್ತು ಕೊಕೊನಟ್ ಹಾಕ್ಕೊಂಡೆ. ಒಂದು 8ರಿಂದ 10 ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಆಪ್ಷನಬಲ್, ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಮತ್ತು ಟರ್ಮರಿಕ್ ಪೌಡ್ರು, ಕಾರಿಯಂಡರ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊಂಡು ಎಲ್ಲ ಜೊತೆಲಿ ಹಾಕ್ಕೊಂಡು ರುಬ್ಕೊಬಿಡಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನಂತರ ಇಲ್ಲಿ ಅದೇ ಎಣ್ಣೆ ಕಡಾಯಿ ಇದೆಯಲ್ವ, ನೀವು ಫ್ರೈ ಮಾಡಿದ್ರಲ್ವ ಬೆಂಡೆಕಾಯಿನ, ಅದಕ್ಕೇ ಜೀರಿಗೆ, ಸಾಸಿವೆ ಮತ್ತು ಒಂದು 4 ಕಡಲೆಬೇಳೆ ಹಾಕ್ಕೊಳ್ಳಿ. ಬೇಕಾದ್ರೆ ಹಾಕ್ಕೊಳ್ಳಿ ಕಡಲೆಬೇಳೆ, ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಅದು ನಾನು ಫ್ರೈ ಮಾಡ್ಕೊಂಡು ನಂತರ ಕರಿ ಲೀವ್ಸ್ ಹಾಕ್ಕೊಳ್ಳಿ. ನಂತರ ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ, ತುಂಬಾ ಏನು ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಕೆಂಪಾದ ನಂತರ ಈ ಮಸಾಲೆನ ಹಾಕ್ಕೊಂಡು ಒಂದು 5ರಿಂದ 8 ನಿಮಿಷದವರೆಗೂ ಚೆನ್ನಾಗಿ ಬೇಯಕ್ಕೆ ಬಿಡಿ. ಯಾಕೆಂದರೆ ಹಸಿ ಸ್ಮೆಲ್ ಇರುತ್ತೆ, ಟೊಮಾಟೊ ಅದಕ್ಕೆ ಹಾಕಿರೋದ್ರಿಂದ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಿಂಡ್ಕೊಂಡು ಇಟ್ಕೊಳ್ಳಿ. ನಂತರ ಹುಣಸೆಹಣ್ಣು ಅದಕ್ಕೆ ಹಾಕ್ಕೊಂಡು ಅದು ಕೂಡ ಒಂದು 5 ನಿಮಿಷ ಇರಲಿ. ನಂತರ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಈಗ ಉಪ್ಪು ಹಾಕ್ಕೊಳ್ಳಿ. ಹುಣಸೆಹಣ್ಣು ಕಂಪಲ್ಸರಿ, ಒಂದು ಚಿಕ್ಕ ಗೋಲಿಯಷ್ಟು ಉಂಡೆ ಬೇಕು. ಮತ್ತಿಲ್ಲಿ ಇದನ್ನು ಫ್ರೈ ಮಾಡಿಟ್ಟಿರೋ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸಿ. 5ರಿಂದ 7 ನಿಮಿಷ. ಗಾರ್ನಿಷಿಂಗಿಗೆ ಬೇಕಾದ್ರೆ ಹಾಕ್ಕೊಳ್ಳಿ ಕೊರಿಯಂಡರ್ ಲೀವ್ಸ್, ಇಲ್ಲಾಂದರೆ ಬೇಡ, ಬೇಕಂತೇನಿಲ್ಲ. ಚೆನ್ನಾಗಿ ಕುದಿಸ್ಕೊಳ್ಳಿ. ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳುವಾದರೆ ತೆಳು ಮಾಡ್ಕೊಳ್ಳಿ. ಅನ್ನದ ಜೊತೆ ತುಂಬ ಟೇಸ್ಟ್ ಆಗುತ್ತೆ, ಮುದ್ದೆ ಜೊತೆ, ಚಪಾತಿ ಜೊತೆ. ಮತ್ತು ರೆಸಿಪಿ ಇಷ್ಟ ಆದರೆ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.